ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಗೆಳೆಯರೇ, ಭಾರತ ಈಗ ಒಂದು ಬಹಳ ಮಹತ್ವದ ನಿರ್ಧಾರದ ಮುಂದೆ ನಿಂತಿದೆ. 114 ರಫೇಲ್ಸ್ ಯುದ್ಧ ವಿಮಾನಗಳ ಬೃಹತ್ ಖರೀದಿ ಒಪ್ಪಂದ, ಅಂದರೆ ಸುಮಾರು $36 ಬಿಲಿಯನ್ ಮೌಲ್ಯದ ಮೆಗಾ ಡೀಲ್. ಆದರೆ ಇದರ ನಡುವೆ ಫ್ರಾನ್ಸ್ ಒಂದು ಬಹಳ ಕಠಿಣವಾದ ನಿಲುವನ್ನು ತೆಗೆದುಕೊಂಡಿದೆ. ಅದೇನೆಂದರೆ, ರಫೇಲ್ ಯುದ್ಧ ವಿಮಾನದ ಅತ್ಯಂತ ಮಹತ್ವದ ವ್ಯವಸ್ಥೆಗಳ ಸೋರ್ಸ್ ಕೋಡ್ಸ್ ಭಾರತಕ್ಕೆ ಕೊಡುವುದಿಲ್ಲ ಎಂದು. ಈಗ ನೀವು ಯೋಚಿಸುತ್ತಿರಬಹುದು, ಸೋರ್ಸ್ ಕೋಡ್ ಅಂದರೇನು, ಅದು ಯಾಕೆ ಇಷ್ಟು ಮುಖ್ಯ ಅಂತ. ಗೆಳೆಯರೇ, ಇಂದಿನ ಆಧುನಿಕ ಯುದ್ಧ ವಿಮಾನದಲ್ಲಿ ಸಾಫ್ಟ್ವೇರ್ ಅನ್ನೋದು ಕೇವಲ ಒಂದು ಪರಿಕರ ಅಲ್ಲ, ಅದೇ ವಿಮಾನದ ಆತ್ಮ. ರಫೇಲ್ನಂತಹ ಒಂದು ಅತ್ಯಾಧುನಿಕ ಜೆಟ್ನ ಒಟ್ಟು ಬೆಲೆಯಲ್ಲಿ ಸುಮಾರು 40% ಭಾಗ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತು ಇಂಟಿಗ್ರೇಷನ್ಗಾಗಿಯೇ ಹೋಗುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಅಂದರೆ ನೀವು ಕೊಡುವ ಹಣದ ಅರ್ಧದಷ್ಟು ಸಾಫ್ಟ್ವೇರ್ಗಾಗಿ. ಈಗ ಫ್ರಾನ್ಸ್ ಯಾವ 3 ವ್ಯವಸ್ಥೆಗಳ ಸೋರ್ಸ್ ಕೋಡ್ ಕೊಡಲು ನಿರಾಕರಿಸಿದೆ ಎಂದರೆ, ಮೊದಲನೆಯದು ಥೇಲ್ಸ್ RBE-2 AESA ರೆಡಾರ್. ಇದು ಯುದ್ಧ ವಿಮಾನದ ಕಣ್ಣು. ಶತ್ರು ವಿಮಾನಗಳನ್ನು ದೂರದಿಂದಲೇ ಪತ್ತೆ ಮಾಡುವ, ಟ್ರ್ಯಾಕ್ ಮಾಡುವ ವ್ಯವಸ್ಥೆ. ಎರಡನೆಯದು ಮಾಡ್ಯುಲರ್ ಡೇಟಾ ಪ್ರೊಸೆಸಿಂಗ್ ಯೂನಿಟ್. ಇದು ಯುದ್ಧ ವಿಮಾನದ ಮೆದುಳು ಇದ್ದ ಹಾಗೆ ಎಲ್ಲ ಮಾಹಿತಿಯನ್ನು ಒಟ್ಟುಗೂಡಿಸಿ ತ್ವರಿತ ನಿರ್ಧಾರವನ್ನು ತೆಗೆದುಕೊಳ್ಳಲು ನೆರವಾಗುವ ಕಂಪ್ಯೂಟರ್. ಮೂರನೆಯದು ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್. ಇದು ವಿಮಾನದ ರಕ್ಷಾ ಕವಚ. ಶತ್ರುವಿನ ರೆಡಾರನ್ನು ಜಾಮ್ ಮಾಡುವ, ಮಿಸೈಲನ್ನು ಕನ್ಫ್ಯೂಸ್ ಮಾಡುವ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನಲ್ಲಿ ಪ್ರಾಬಲ್ಯ ಸಾಧಿಸುವ ವ್ಯವಸ್ಥೆ. ಈ 3 ವ್ಯವಸ್ಥೆಗಳು ನಿಮ್ಮ ಕೈಗೆ ಸಿಗುತ್ತವೆ, ಆದರೆ ಅವನ್ನು ತೆರೆಯುವ ಬೀಗದ ಕೈ ಮಾತ್ರ ಫ್ರಾನ್ಸ್ನ ಬಳಿಯೇ ಉಳಿಯುತ್ತದೆ. ಗೆಳೆಯರೇ, ಇದು ಭಾರತಕ್ಕೆ ಮಾತ್ರ ಆದ ಸಮಸ್ಯೆ ಅಲ್ಲ. UAE ಅಂದರೆ ಸಂಯುಕ್ತ ಅರಬ್ ಎಮಿರೇಟ್ಸ್ ಕೂಡ ಇದೇ ಸಮಸ್ಯೆಯನ್ನು ಎದುರಿಸಿ ಬಹಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. UAE ಮುಂದಿನ ತಲೆಮಾರಿನ ರಫೇಲ್ F-5 ಅದನ್ನು ಸೂಪರ್ ರಫೇಲ್ ಎಂದು ಕರೆಯುತ್ತಾರೆ. ಅದರ ಡೆವಲಪ್ಮೆಂಟ್ಗಾಗಿ ಸುಮಾರು €3.5 ಬಿಲಿಯನ್ ಹಾಕಲು ತಯಾರಾಗಿತ್ತು. ಇಡೀ ಪ್ರಾಜೆಕ್ಟ್ €5 ಬಿಲಿಯನ್ ಮೌಲ್ಯದ್ದು. ಆದರೆ ಫ್ರಾನ್ಸ್ ಅತ್ಯಾಧುನಿಕ ಆಪ್ಟ್ರಾನಿಕ್ಸ್ ಸೇರಿದಂತೆ ಸೂಕ್ಷ್ಮ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳಲು ನಿರಾಕರಿಸಿದಾಗ UAE ಇಡೀ ಹಣ ಹಿಂಪಡೆದು ಒಪ್ಪಂದದಿಂದ ಹೊರಗೆ ಬಂತು. ಈಗ ಆ ಇಡೀ F-5 ಅಭಿವೃದ್ಧಿ ಖರ್ಚನ್ನು ಫ್ರಾನ್ಸ್ ಸ್ವತಃ ಭರಿಸಬೇಕಾಗಿ ಬಂದಿದೆ. ಇದು ಫ್ರಾನ್ಸ್ನ ಆರ್ಮ್ಸ್ ಎಕ್ಸ್ಪೋರ್ಟ್ಗಳಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವ ಒಂದು ಪ್ಯಾಟರ್ನ್. ಯಾರು ಹಣ ಕೊಡುತ್ತಾರೋ ಅವರಿಗೆ ಪ್ಲ್ಯಾಟ್ಫಾರ್ಮ್ ಕೊಡುತ್ತೇವೆ, ಆದರೆ ಅದರ ಒಳಗಿನ ಇಂಟೆಲಿಜೆನ್ಸ್ ಮಾತ್ರ ನಮ್ಮದೇ ಎಂದು. ಇದೀಗ ಭಾರತಕ್ಕೆ ಬರೋಣ. ಭಾರತದ ಬಳಿ ಈಗಾಗಲೇ 36 ರಫೇಲ್ ಯುದ್ಧ ವಿಮಾನಗಳಿವೆ. ಭಾರತೀಯ ನೌಕಾಪಡೆಗಾಗಿ ಇತ್ತೀಚೆಗೆ 26 ರಫೇಲ್ ಮೆರೈನ್ ಕೂಡ ಅನುಮೋದಿಸಲಾಗಿದೆ. ಈ ವಿಮಾನಗಳು ತಮ್ಮ ಕಾರ್ಯಕ್ಷಮತೆಯನ್ನು ಸಾಬೀತು ಮಾಡಿವೆ, ಇದರಲ್ಲಿ 2 ಮಾತಿಲ್ಲ. ಆದರೆ ಸಮಸ್ಯೆ ಏನೆಂದರೆ, ಭಾರತೀಯ ವಾಯುಪಡೆ ICCS ಅಂದರೆ ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮನ್ನು ಬಳಸುತ್ತದೆ. ಇದು ವಿವಿಧ ರೆಡಾರ್ಗಳು, ಮಲ್ಟಿ ಡೊಮೈನ್ ಸೆನ್ಸಾರ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಯೂನಿಟ್ಸ್ ಎಲ್ಲವನ್ನು ಒಂದೇ ಜಾಲದಲ್ಲಿ ತಂದು ತ್ವರಿತ ನಿರ್ಧಾರವನ್ನು ತೆಗೆದುಕೊಳ್ಳಲು ಅನುಕೂಲ ಮಾಡಿಕೊಡುತ್ತದೆ. ಆದರೆ ರಫೇಲ್ನ ಸೆಂಟ್ರಲ್ ಕಂಪ್ಯೂಟರ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಒಂದು ಮುಚ್ಚಿದ ಬ್ಲ್ಯಾಕ್ ಬಾಕ್ಸ್ ಥರ ಕೆಲಸ ಮಾಡುತ್ತದೆ. ಭಾರತ ಅದನ್ನು ತೆರೆಯಲಾಗದು, ಒಳಗೆ ಹೋಗಿ ಮಾರ್ಪಡಿಸಲಾಗದು, ನಮ್ಮ ಸ್ಥಳೀಯ ವ್ಯವಸ್ಥೆಗಳ ಜೊತೆ ಸೀಮ್ಲೆಸ್ಲಿ ಸಂಯೋಜಿಸಲಾಗದು. ನೀವು ಯೋಚಿಸಿ, ಸ್ಪೆಕ್ಟ್ರಾ ಸೂಟ್ ನಮ್ಮ ಕೈಗೆ ಸಿಕ್ಕಿದೆ ಅಂದರೆ ಅದರ ಸೋರ್ಸ್ ಕೋಡ್ ನಮ್ಮ ಬಳಿ ಇದ್ದಿದ್ದರೆ ಅದನ್ನು ನಮ್ಮ ಗ್ರೌಂಡ್ ಬೇಸ್ಡ್ ಜಾಮಿಂಗ್ ಸಿಸ್ಟಮ್ಸ್ ಮತ್ತು ICCS ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಾರ್ಫೇರ್ ಸ್ಟ್ರಾಟಜಿಸ್ ಜೊತೆಗೆ ಅದ್ಭುತವಾಗಿ ಸಂಯೋಜಿಸಬಹುದಿತ್ತು.
ಆದರೆ ಈಗ ಅದು ಸಾಧ್ಯವಿಲ್ಲ. ಗೆಳೆಯರೇ, ಆಪರೇಷನ್ ಸಿಂಧೂರ್ ನಾವೆಲ್ಲರೂ ಇತ್ತೀಚೆಗೆ ನೋಡಿದ್ದೇವೆ. ಆ ಕಾರ್ಯಾಚರಣೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸಿದೆ. ಆಧುನಿಕ ಯುದ್ಧದಲ್ಲಿ ಗೆಲ್ಲುವುದು ಕೇವಲ ಯುದ್ಧ ವಿಮಾನಗಳ ಸಂಖ್ಯೆಯ ಮೇಲೆ ಅವಲಂಬಿಸಿಲ್ಲ. ಗೆಲ್ಲುವುದು ಲೇಯರ್ಡ್ ಏರ್ ಡಿಫೆನ್ಸ್ ನೆಟ್ವರ್ಕ್ಸ್ನ ನಿರ್ದೋಷ ಸಮನ್ವಯದ ಮೇಲೆ, ತ್ವರಿತ ಡೇಟಾ ಪ್ರೊಸೆಸಿಂಗ್ನ ಮೇಲೆ ಮತ್ತು ಹೊಂದಿಕೊಳ್ಳಬಲ್ಲ ಮಾನವ ಆಪರೇಟರ್ಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಫ್ಟ್ವೇರ್ ಆಟೋನಮಿ ಇಲ್ಲದಿದ್ದರೆ ಆಮದು ಮಾಡಿಕೊಂಡ ಯಾವ ಅತ್ಯಾಧುನಿಕ ಶಸ್ತ್ರಾಸ್ತ್ರವೂ ತನ್ನ ಪೂರ್ಣ ಸಾಮರ್ಥ್ಯವನ್ನು ತೋರಿಸಲು ಸಾಧ್ಯವಿಲ್ಲ. ಇದು ಐತಿಹಾಸಿಕವಾಗಿ ಸಾಬೀತಾಗಿರುವ ಸತ್ಯ. ಹಾಗಾದರೆ ಭಾರತ ಏನು ಮಾಡಬೇಕು? ಒಪ್ಪಂದ ಬಿಡಬೇಕೇ? ಇಲ್ಲ ಗೆಳೆಯರೇ, ಭಾರತ ಒಂದು ಬುದ್ಧಿವಂತ ದಾರಿಯನ್ನು ತೆಗೆದುಕೊಳ್ಳುತ್ತಿದೆ. ಅದೆಂದರೆ ICD, ಇಂಟರ್ಫೇಸ್ ಕಂಟ್ರೋಲ್ ಡಾಕ್ಯುಮೆಂಟ್. ಇದನ್ನು ಗೌರ್ನಮೆಂಟ್ ಟು ಗೌರ್ನಮೆಂಟ್ ಒಪ್ಪಂದದಲ್ಲೇ ಲೀಗಲಿ ಹಾರ್ಡ್ವೈರ್ ಮಾಡಬೇಕು ಎಂದು ಭಾರತ ಒತ್ತಾಯಿಸುತ್ತಿದೆ. ICD ಒಂದು ಟೆಕ್ನಿಕಲ್ ರೂಲ್ ಬುಕ್ ಇದ್ದ ಹಾಗೆ. ಇದರ ಮೂಲಕ ಸೋರ್ಸ್ ಕೋಡ್ಸ್ಗಳು ಇಲ್ಲದೆಯೂ ಭಾರತ ತನ್ನ ಸ್ಥಳೀಯ ಶಸ್ತ್ರಾಸ್ತ್ರಗಳನ್ನು, ಅಂದರೆ ಅಸ್ತ್ರ, ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್, ರುದ್ರಮ್, ಆ್ಯಂಟಿ ರೇಡಿಯೇಷನ್ ಮಿಸೈಲ್, ರಫೇಲ್ನ ಜೊತೆ ಇಂಟಿಗ್ರೇಟ್ ಮಾಡಲು ಸಾಧ್ಯವಾಗುತ್ತದೆ. ಇದು ಸೋರ್ಸ್ ಕೋಡ್ಗೆ ಪರ್ಯಾಯ ಅಲ್ಲ, ಆದರೆ ಇದು ಒಂದು ಮಹತ್ವದ ಹೆಜ್ಜೆ ಆಪರೇಷನಲ್ ಇಂಡಿಪೆಂಡೆನ್ಸ್ನ ಕಡೆಗೆ. ಗೆಳೆಯರೇ, ದೀರ್ಘಕಾಲೀನ ದೃಷ್ಟಿಕೋನದಿಂದ ನೋಡಿದರೆ ಈ ಸೋರ್ಸ್ ಕೋಡ್ಸ್ಗಳ ಸಮಸ್ಯೆ ಭಾರತಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ರಫೇಲ್ ಯುದ್ಧ ವಿಮಾನಗಳ ಖರೀದಿ ಮಾಡಿ ಹೆಚ್ಚಿನ ಟೆಕ್ನಾಲಜಿ ಟ್ರಾನ್ಸ್ಫರ್ ಪಡೆದು ಭಾರತೀಯ ಕಂಪನಿಗಳಿಗೆ ಸಾಫ್ಟ್ವೇರ್ ಡಿಫೈನ್ಡ್ ಎನ್ಹಾನ್ಸ್ಮೆಂಟ್ಸ್ಗಳಲ್ಲಿ ಪಾಲು ಕೊಡಿಸಿ ಇದು ಒಂದು ತಂತ್ರ. ಆದರೆ ಇದಕ್ಕಿಂತಲೂ ಮುಖ್ಯವಾದದ್ದು ಎಂದರೆ ತೇಜಸ್ MK1A, ತೇಜಸ್ MK2 ಮತ್ತು ಮುಂಬರುವ AMCA, ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್. ಇವು ಸಂಪೂರ್ಣ ಭಾರತೀಯ ಸಾಫ್ಟ್ವೇರ್ಗಳ ಅಡಿಪಾಯದ ಮೇಲೆ ನಿಂತಿವೆ. ಅದು ನಮ್ಮ ನಿಜವಾದ ಶಕ್ತಿ. ಒಂದೇ ವಿದೇಶಿ ಪೂರೈಕೆದಾರನ ಮೇಲೆ ಅತಿಯಾಗಿ ಅವಲಂಬಿತರಾಗುವ ಅಪಾಯದಿಂದ ದೂರ ಉಳಿಯಲು ಭಾರತ ತನ್ನ ಪ್ರೊಕ್ಯೂರ್ಮೆಂಟ್ ಸ್ಟ್ರಾಟಜಿ ಡೈವರ್ಸಿಫೈ ಮಾಡಬೇಕು. ಆಳವಾದ ಟೆಕ್ನಾಲಜಿಕಲ್ ಕೊಲಾಬ್ರೇಷನ್ ಕೊಡಲು ಸಿದ್ಧರಿರುವ ಇತರ ದೇಶಗಳ ಜೊತೆ ಸಹಯೋಗವನ್ನು ಮುಂದುವರಿಸಬೇಕು. ಗೆಳೆಯರೇ, ಭಾರತ S-400 ಇಂಟಿಗ್ರೇಟ್ ಮಾಡಿದೆ, ಸ್ಯಾಟಲೈಟ್ ಡಿನೈಲ್ ಟೂಲ್ಸ್ಗಳನ್ನು ನಿರ್ಮಿಸಿದೆ, ICCS ಕಟ್ಟಿದೆ. ಇಷ್ಟು ಮಾಡಬಲ್ಲ ದೇಶ ಮುಂದಿನ ತಾಂತ್ರಿಕ ಹೆಜ್ಜೆ ಇಡಲು ಖಂಡಿತ ಸಮರ್ಥ. ಆದ್ದರಿಂದ ಒಂದು ಮಾತು ಸ್ಪಷ್ಟ: ಅತ್ಯಾಧುನಿಕ ಸಾಮರ್ಥ್ಯಕ್ಕಾಗಿ $1 ಬಿಲಿಯನ್ ಕೊಡಲು ತಯಾರಿದ್ದೇವೆ, ಆದರೆ ರಾಷ್ಟ್ರೀಯ ಸ್ವಾಯತ್ತತೆ ಕಳೆದುಕೊಂಡು ಅಲ್ಲ ಎಂಬ ಸ್ಪಷ್ಟ ಸಂದೇಶ ಜಗತ್ತಿಗೆ ಹೋಗಬೇಕು. ಇದೇ ಭಾರತದ ನಿಜವಾದ ರಕ್ಷಣಾ ಸಾರ್ವಭೌಮತೆ. ಜೈ ಹಿಂದ್, ವಂದೇ ಮಾತರಂ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.